ಮದುವೆ ಆಗಿ ಇಷ್ಟು ದಿನ ಆಗಲಿ ಹಿಂಗೆ ಈ ಥರ ಎಲ್ಲ ಮ್ಯಾಟರ್ಗೆಲ್ಲ ಜಗಳ ಆಡ್ತೀರಾ ನೀವು? ಮೆಸೇಜ್ ಅಷ್ಟೇ ಅವ್ರು ಮಾಡಿರೋದು, ಅದನ್ನ ಬಿಟ್ಬಿಟ್ಟು ಏನೆಲ್ಲಾದ್ರೂ ಮೀಟ್ ಆಯ್ತಾ ಇದೀನ? 2 ಅವರ್ ಎಲ್ಗೋಯ್ತಾರೆ ಅಂದ್ರೆ ಅಮ್ಮ ಜಗಳ ಆಡ್ದಾಗ ಸುಮ್ನೆ ಹೋಯ್ತೀನಿ ಅಷ್ಟೇ, ಅದ್ರಲ್ಲಿ ಏನೈತೆ? ಮಮ್ಮಿ ತೋರಿಸಿದ್ರು ಒಂದು ಫೋಟೋ, ಮದ್ವೆಗ್ ಬಂದಿಲ್ಲ ಮಮ್ಮಿ. ಅಮ್ಮ ಅವಳು ಮೆಸೇಜ್ ಮಾಡಿರೋದು, ನಾನ್ ಮೆಸೇಜ್ ಮಾಡಿಲ್ಲ. ಈ ವಿಷಯಕ್ಕೆ ಯಾವ ಹೆಣ್ಮಕ್ಳು ಇದು ಮಾಡಲ್ಲ. 2 ಅವರ್ ಎಲ್ಲ ಹೋಗ್ತಿ ಈಚೆ ಹೊರಗಡೆ ಇದೇ ಮಾಡೋದು ನೀನು. ಯಾವ ಮೆಸೇಜ್ ಅಲ್ಲಿ ಆತರ ಮಾಡೋದು ಒಂದು ಮದ್ವೆ ಆಗಿರೋ ಹುಡುಗನ್ಗೆ? ಮಮ್ಮಿ ನಾನು ಹೇಳ್ದೆ ಅವ್ರ ಹತ್ರ, ಮಮ್ಮಿಗೆ ಹೇಳ್ತೀನಿ ನಾನು ಕಾಲ್ ಮಾಡಿ ಈ ತರ ಎಲ್ಲ ಮಾಡಿದ್ರೆ ಮಮ್ಮಿಗೆ ಹೇಳ್ತೀನಿ. ಅದಕ್ಕೆ ಇವ್ರು ಏನಂತಾರೆ, ಮಮ್ಮಿಗೆಲ್ಲ ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ಕೊ ಅಂತಂತಾರೆ. ಬೇಡ ಕಣ, ಯಾಕೋ ಬೇಡ ಮಾತಾಡೋದು. ಅವ್ರು ಮಾತಾಡ್ತಾರೆ, ನಾನೇನಮ್ಮ ಮಾಡ್ಲಿ? ನಾನೇನ್ ಬೇಕು ಅಂತ ಅವ್ರಿಗೆ ಮೆಸೇಜ್ ಹಾಕಲ್ಲ. ಅವ್ರು ಎಷ್ಟು ಮೆಸೇಜ್ ಅವರೇ ಮಾಡಿರೋದು, ಇವ್ರೇ ನೋಡೋರೆ. ಒಂದ್ ನಿಮಿಷ ಕೇಳು. ಅವ್ರು ಮಾತಾಡಿದ್ರೆ ನಾನೇನ್ ಮಾಡ್ಲಿ? ಬೇಡ, ಅವ್ರು ಮಾತಾಡಿದ್ರೆ ನಾನೇನ್ ಮಾಡ್ಲಿ? ನಾನೇನ್ ಕೇಳಿದ್? ನಾನ್ ಕಾಲ್ ಮಾಡಿದ್ದೆ, ನಾನೇ ಕಾಲ್ ಮಾಡಿದ್ದೆ, ತೋರ್ಸ್ಕೊಳ ಆಯ್ತು. ಗೈಸ್, ಇವತ್ತು ನಾನು ಮತ್ತೆ ಸನ್ನು ಅವರಿಬ್ರು ಸೇರ್ಕೊಂಡು ಅಮ್ಮನಿಗೆ ಪ್ರ್ಯಾಂಕ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬನ್ನಿ ಯಾವ ಥರ ರಿಯಾಕ್ಟ್ ಆಗ್ತಾರೆ ನೋಡೋಣ. ಏನು ವಿಚಾರ ಅಂತ ಅಂದರೆ, ನಾವು ಜಗಳ ಆಡ್ತೀವಿ, ಬಟ್ ಅದ್ರ ಟಾಪಿಕ್ ಏನು ಅಂತ ನೀವೇ ಕೊನೆವರೆಗೂ ವಾಚ್ ಮಾಡಿ ನೋಡಿ. ಇವಾಗ ಅಮ್ಮ ಬರೋ ಟೈಮ್ ಆಯಿತು, ಸೊ ಅದೇ ಟೈಮಿಗೆ ಒಂದು 2 ಡೇಸಿಂದ ಮಾತಾಡ್ಕೊಂಡಿದ್ವಿ ನಾನು ಸನ್ನು. ಆ ಟೈಮಲ್ಲಿ ಪ್ರ್ಯಾಂಕ್ ಮಾಡೋಣ, ಏನಾಗುತ್ತೆ ನೋಡೋಣ ಅಂತ. ನೋಡೋಣ ಬನ್ನಿ ನಾವಿಬ್ರು ಯಾವ ಥರ ಜಗಳ ಆಡ್ತೀವಿ ಅಂತ ನೀವೇ ನೋಡಿ. ಮಮ್ಮಿ ಬಂದ ತಕ್ಷಣ ಇದು ಟಿವಿ ಹಾಕ್ಬಿಡ್ತಾರೆ, ಅದಕ್ಕೋಸ್ಕರ ವಯರ್ ಇವಾಗಲೇ ವಯರ್ ಅಲ್ಲ ಟಿವಿನ ಕಿತ್ತಾಕ್ತೀರಾ ಏನೋ ಇವಾಗ? ಇಲ್ಲ, ನಮ್ಮಮ್ಮ ಬಂದಿದ ತಕ್ಷಣ ಟಿವಿ ಆನ್ ಮಾಡಕ್ ನೋಡ್ತಾರೆ. ನಾನು ರಿಮೋಟ್ ಅಲ್ಲಿ ಏನೇ ಆಪ್ಷನ್ ಚೇಂಜ್ ಮಾಡಿದ್ರು ಅವ್ರಿಗೆ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಗೊತ್ತು, ಬಟ್ ಅದಕ್ಕೆ ನಾನು ಸೆಟಪ್ ಬಾಕ್ಸ್ HDMI ಕೇಬಲ್ ನೇ ಕಿತ್ಬಿಟ್ಟೆ. ಬೆಸ್ಟ್ ಐಡಿಯಾ. ಅವರು ಆನ್ ಮಾಡ್ಕೊಳಕ್ಕೆ ಆಗ್ಬಾರ್ದು, ಪಕ್ಕಾ ಬೈತಾರೆ. ಬಿಡಿ, ಸಾಕು ಬೇಗ ಬನ್ನಿ. ವಯರ್ ಕಿತ್ತಿರೋದು ಗೊತ್ತಾಗ್ಬಾರ್ದು, ಬಚ್ಚಿರ್ತಾ ಇದೀನಿ ವಯರ್ನ. ಬಚ್ಚಿಕ್ಕಿ ಆಮೇಲೆ ಈ ವಯರ್ ಬಂದ್ಬಿಟ್ಟೈತೆ ನೋಡೋ ಅಂತಾರೆ. ಜಗಳದಲ್ಲಿ ಅವ್ರು ಇದಾಗಿರ್ಲಿ, ಅಂದ್ರೆ ಇನ್ವಾಲ್ವ್ ಆಗಿರ್ಲಿ ನಮ್ ಜೊತೆ. ನೋಡೋಣ ಯಾವ ತರ ಪ್ರ್ಯಾಂಕ್ ಆಗ್ತಾರೆ ನೋಡೋಣ. ಗೈಸ್, ಯಾವ ತರ ರಿಯಾಕ್ಟ್ ಆಗ್ತಾರೆ. ನಾವಿಬ್ರು ಜಗಳ ಆಡಿದ್ರೆ ನಮ್ಮಮ್ಮ ಕನ್ವಿನ್ಸ್ ಹೆಂಗ್ ಮಾಡ್ತಾರೆ. ಬಿಡಿ, ಜಾಸ್ತಿ ಮಾತಾಡೋದು ಬೇಡ, ತೋರ್ಸೋಣ ಡೈರೆಕ್ಟ್ ಆಗಿ. ಓಕೆ ಗೈಸ್, ಬನ್ನಿ. ನಮ್ಮಮ್ಮ ಇನ್ನೇನು ಬರ್ತಾರೆ. ಎಲ್ಲಿಡೋಣ ಕ್ಯಾಮ್ರಾ? ಗೈಸ್, ಒಂದು ಮೈಕ್ ಇಲ್ಲಿ ಇಟ್ಟಿದೀವಿ, ಇನ್ನೊಂದು ಇಲ್ಲಿದೆ ನೋಡಿ, ಬಟ್ ಇಲ್ಲಿ ಆನ್ ಮಾಡಿಲ್ಲ. ನೀವು ಕ್ಯಾಮ್ರಾ ಹತ್ರ ಬಂದು ಎರಡು ಆನ್ ಮಾಡಿದೆ ಮೈಕು. ಗೈಸ್, ಏನ್ ಪ್ಲಾನ್ ಅಂತ ಅಂದ್ರೆ, ನಾವು ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ, ಇಲ್ಲಿ ರಿಂಗ್ ಲೈಟು ಕ್ಯಾಮ್ರಾ ಎಲ್ಲ ಇಟ್ಟು ನಾವು ಶೂಟ್ ಮಾಡಕ್ಕೆ ಅಂತ ಬಂದ್ವಿ. ಹಂಗೆ ಜಗಳ ಸ್ಟಾರ್ಟ್ ಆಯ್ತು ಅಂತ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಇವಾಗ ಇದೆಲ್ಲ ಹಚ್ಕೋತಾ ಇದೀನಿ ನಾನು. ಸ್ವಲ್ಪ ಹೈಡ್ ಮಾಡೋಣ. ಇದು ಮೈಕ್ ಇಲ್ಲಿ ಇಟ್ರೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಲೈಟ್ ಕಾಣಬಾರ್ದು ಮೈಕ್. ಇದು ಕಾಣಲ್ಲ ಅಂದ್ರೆ ಹಿಂಗಿರುತ್ತೆ, ಹಿಂಗಿರುತ್ತೆ, ಕಾಣಲ್ಲ. ಸರಿನಾ? ಕಾಣಲ್ಲ ಬಿಡಿ. ಸರಿ ಆಯ್ತು. ಅಮ್ಮ ಅದನ್ನ ಅಬ್ಸರ್ವ್ ಮಾಡಲ್ಲ. ನೀವು ಏನ್ ಮ್ಯಾಟ್ರು ಹೇಳ್ತೀರಾ ಅದನ್ನ ಅಬ್ಸರ್ವ್ ಮಾಡ್ತಾರೆ. ಇನ್ನೊಂದೇನ್ ಗೊತ್ತಾ, ನಾನು ನೋಡಿ ಇದನ್ನೆಲ್ಲ ಹಚ್ಕೋತಾ ಇದೀನಿ ಕಣ್ಣಿಗೆ, ಅಳೋ ತರ. ನೋಡಿ ಅಲ್ಲಿ ಬಾಗಿಲು ಹಾಕೊಂಡಿದ್ದಾರೆ. ಯಾಕೆ ಕೋಪ ಮಾಡ್ಕೊಂಡವನ? ವಿಡಿಯೋ ಮಾಡ್ತಾ ಇದ್ವಿ ಮಮ್ಮಿ, ವಿಡಿಯೋ ಮಾಡ್ತಿರ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ ಯಾವಾಗ್ಲೂ. A few moments later. ಮಮ್ಮಿ, ಸಂಜೆಯಿಂದ ಎಷ್ಟು ಪೆಂಡಿಂಗ್ ಇತ್ತು ಗೊತ್ತಾ ವಿಡಿಯೋ ಮಾಡೋಕೆ? ಎಷ್ಟು ವಿಡಿಯೋ ಪೆಂಡಿಂಗ್ ಇತ್ತು ಗೊತ್ತಾ? ಆದ್ರೂ ನಾನು ಕರೀತಾನೆ ಇದ್ದೀನಿ ಮಮ್ಮಿ, ಬರ್ತಾನೆ ಇಲ್ಲ. ಎಲ್ಲ ನೋಡಿ, ಎಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೆ, ಅರ್ಧದಿಂದಲೇ ಹೊರಟೋದ್ರು. ಬನ್ನಿ. ಏನ್ ಗೊತ್ತಾ ಮಮ್ಮಿ, ಇದು ಏನು, ಅವ್ರು ಒಂದು ಫೋನಲ್ಲಿ ಮಾತಾಡ್ತಾರೆ ಗೊತ್ತಾ? ಬನ್ನಿ ಹೇಳ್ತೀನಿ. ಒಂದು ಯಾವಾಗ ಫೋನಲ್ಲಿ ಮಾತಾಡ್ತಾರೆ ಆಯ್ತಾ? ನಾನು ಹತ್ರ ಹೋದಾಗ ಉಂಟಲ್ಲ, ಅವ್ರ ಹತ್ರ ಹೋದಾಗ ಗುಣಗುಣ ಮಾತಾಡ್ತಾ ಇರ್ತಾರೆ ಮಮ್ಮಿ. ಟಾಪಿಕ್ ಚೇಂಜ್ ಮಾಡಿಬಿಡ್ತಾರೆ ಸಡನ್ ಆಗಿ ಆಯ್ತಾ. ಮತ್ತೆ ಇನ್ನೊಂದು ಪ್ರಮೋಷನ್ ಫೋನ್ ಇದೆ ಅಲ್ವಾ, ಅದ್ರಲ್ಲಿ ಮೆಸೇಜ್ ಮಾಡ್ತಾರೆ, ಒಂದು ಹುಡುಗಿಗೆ ಡಿಲೀಟ್ ಮಾಡ್ತಾರೆ. ನನ್ನ ಹತ್ರ ಪ್ರೂಫ್ ಉಂಟು ಮಮ್ಮಿ. ನಾನು ಆವಾಗ ಫೋನ್ ತಗೊಂಡು ಡೈರೆಕ್ಟ್ ಆಗಿ ಕೇಳಿದೆ. ಡೈರೆಕ್ಟ್ ಆಗಿ ನಾನು ಅವ್ರ ಹತ್ರನೇ ಕೇಳ್ಬೇಕು ತಾನೆ, ಬೇರೆ ಯಾರ ಹತ್ರ ಕೇಳೋಕ್ಕಾಗುತ್ತೆ ಹೇಳಿ? ಡೈರೆಕ್ಟ್ ಆಗಿ ಅವ್ರ ಹತ್ರ ಕೇಳಿದಾಗ ಡಿಲೀಟ್ ಮಾಡಿಬಿಟ್ರು ಸಡನ್ ಆಗಿ. ವಾಶ್ರೂಮ್ ಅಲ್ಲೆಲ್ಲ ಕಾಲಲ್ಲಿ ಮಾತಾಡ್ತಾರೆ. ಇನ್ನೊಂದು ಫೋನ್ ಇದೆ ಅಲ್ವಾ, ಫೋನಲ್ಲಿ ಮಾತಾಡ್ತಾರೆ. ಇನ್ನೊಂದು ಪ್ರಮೋಷನ್ ಫೋನಲ್ಲಿ ಮೆಸೇಜ್ ಮಾಡ್ತಾರೆ. ಏನೋ ಮಮ್ಮಿ ಮಾತಾಡಿ ಮಮ್ಮಿ, ಫ್ರೆಂಡ್ಸ್ನ ಅವರಿಗೆ
ಫ್ರೆಂಡ್ಸ್ನವರಿಗೆ ಈ ತರ ಎಲ್ಲ ಮೆಸೇಜ್ ಮಾಡ್ತಾರಾ? ಹಾರ್ಟ್ ಕಿಸ್ ಎಲ್ಲ ಕಳಿಸ್ತಾರಾ? ಯಾಕೋ ಆ ಥರ ಕಳ್ಸೋದು? ಮಾಡಿದಿರಲ್ಲ, ನೋಡಿದಿನಲ್ಲ. ಹಾರ್ಟ್ ಕಿಸ್ ಎಲ್ಲ ಕಳಿಸ್ತಾರ ಮಮ್ಮಿ ಈ ತರ ಎಲ್ಲ? ನಿಮ್ಗೆ ತೋರಿಸ್ಬೇಕು ಅಂತಾನೆ ನಾನು ಇಟ್ಟಿದ್ದು. ನಾನು ಯಾರ ಹತ್ರ ಹೇಳ್ಕೊಳ್ಳಿ, 1 ವಾರ ಆಯ್ತು. 1 ವಾರದಿಂದ ಗುಳು 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 ಮಾತಾಡೋದು ಕೇಳಿದ್ರೆ ಫ್ರೆಂಡ್ಸ್ ಅಂತಾರೆ. ಬಾ ಚಿನ್ನುಲಿ. ಮಮ್ಮಿ ನಿಜ ಮಮ್ಮಿ. ಸರಿ ಬಾರೋ ಇಲ್ಲಿ ಕುತ್ಕೊಂಡು ಮಾತಾಡ್ಬಾ. ಆ ಥರ ಎಲ್ಲ ಅಂದ್ರೆ ಏನಕ್ಕೆ? ಯಾರು ಅವ್ಳ ಮೆಸೇಜ್ ಅಲ್ಲಿ ಆ ಥರ ಮಾಡೋದು ಒಂದು ಮದುವೆ ಆಗಿರೋ ಹುಡುಗನ್ಗೆ? ಯಾರು ಅವ್ಳ ಮೆಸೇಜ್ ಅಲ್ಲಿ ಆ ಥರ ಮಾಡೋದು ಒಂದು ಮದುವೆ ಆಗಿರೋ ಹುಡುಗನ್ಗೆ? ಅವಳು ಯಾವಳು ತೋರಿಸು ನೋಡೋಣ. ಮತ್ತೆ ಜಗಳ ಆಡಿದಾಗ 2 ಗಂಟೆ ಹೊರಗಡೆ ಹೋಗ್ತಾರೆ, ಬರೋದೇ ಇಲ್ಲ. ಹೋದ್ರೆ ನಾನು ಕಾಲ್ ಮಾಡಿ 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 ಸಾಕಾಗ್ಬೇಕು. ಒಂದು 60 ಸಲ ಕಾಲ್ ಮಾಡಿದೀನಿ ನಾನು. ಬಾಯಿ ಮೆಲ್ಲಗ್ ಮಾತಾಡ್ ಬಾಯಿ. ಯಾರ್ಯಾರೋ ಏನಲ್ಲ ಸರಿನಾ? ಯಾರ್ಯಾರೋ ಏನಲ್ಲ. ಏನ್ ಯಾರ್ಯಾರಲ್ಲ? ಸುಮ್ನೆ ಹೋಗಿಸ್ಕೊಬೇಡ ನನ್ನ ಹತ್ರ. ನಿನ್ನ ಹತ್ರ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ. ಹಂಗೆಲ್ಲ ಮನೇಲಿ ಹಂಗೆಲ್ಲ ಅಲ್ಲ, ಇವಾಗ ನಾನ್ ತಪ್ಪು ಮಾಡಿದ್ರೆ ಬೈರಿ. ಅವಳು ಹೇಳ್ತದ ಕ್ಯಾನ್ಸಲ್ ಮಾಡಿನ. ಅಲ್ಲ ಅಮ್ಮ, ಇವಾಗ ಹುಡುಗಿ ಮೆಸೇಜ್ ಮಾಡ್ತಾ ಇದ್ದು ನಾನು ಹುಡುಗಿಗೆ ಮೆಸೇಜ್ ಮಾಡ್ತಾನೆ ಇರ್ಲಿಲ್ಲ. ಮಾಡಿದ್ದು ಇದೇನು ಮಾಡಿದ್ದು? ಏನಕ್ಕೆ ಡಿಲೀಟ್ ಮಾಡ್ಬೇಕು? ಏನಕ್ಕೆ ಡಿಲೀಟ್ ಕೇಳಿ ಮಮ್ಮಿ, ಏನಕ್ಕೆ ಡಿಲೀಟ್ ಮಾಡ್ಬೇಕು ಅಂತ? ಆತರ ಎಲ್ಲ ಏನೇನೋ. ಅದ್ ಯಾವ ಹುಡುಗಿ ಕೊಡು, ನನಗೆ ಫೋನ್ ಮಾತಾಡ್ತೀನಿ. ಅದೇನಕ್ಕೆ ಆ ಥರ ಮಾತಾಡ್ತಾಳ? ಏನಕ್ಕೆ ನೀನ್ ಮಾತಾಡ್ಬೇಕು ಚಿನ್ನ? ಇವಾಗ ಅವ್ಳು ಕರೆಕ್ಟ್ ಆಗಿದ್ದಾಳ, ನೀನು ಹಂಗೆ ಕರೆಕ್ಟ್ ಆಗಿರ್ಬೇಕು. ನನ್ನ ಹತ್ರ ಕಿರ್ಚಿ ಸಾಕಾಗೋದು. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಈ ತರ ಮಾಡಿದ್ರೆ ನಂಗೆ ಇದು ಇಷ್ಟನೇ ಸಣ್ಣ ಆಗಲ್ಲ ಪುಟ್ಟ ವಿಚಾರನಾ? ಅಮ್ಮ. ಅವಳು ಮೆಸೇಜ್ ಮಾಡಿರೋದು, ನಾನ್ ಮೆಸೇಜ್ ಮಾಡಿಲ್ಲ, ಅವಳು ಅಷ್ಟೇ ಮೆಸೇಜ್ ಮಾಡಿರೋದು. ತೋರಿಸ್ತಿದ್ದೀನಿ ನಾನು ಮಮ್ಮಿಗೆ ನೀವು ಮಾಡಿರೋದು. ಏನಕ್ಕೆ ಡಿಲೀಟ್ ಏನ್ ಮಾಡ್ಬೇಕು? ಅನ್ಕೋತಾರ ಹೇಳ? ಈ ಥರ ಜಗಳ ಆಡಿದ್ರೆ ಏನಾದ್ರೂ ಅನ್ಕೊಳ್ಳಿ, ಏನನ್ನ ಅನ್ಕೊಳ್ಳಿಲ್ಲ. ನಾನು ಹೆಂಗಿದ್ದೀನಿ ಅಂತ ನನಗ್ ಗೊತ್ತು, ಅವಳು ಹೆಂಗ್ ನೋಡ್ಕೊತಾ ಇದೀನಿ ಅಂತ ನನಗ್ ಗೊತ್ತು. ಈ ತರ ಯಾರಮ್ಮ ನೋಡ್ಕೋತಾರೆ? ಈ ತರ ನೋಡ್ಕೊಳ್ಳೋದಲ್ಲ. ಈ ವಿಷಯಕ್ಕೆ ಹೆಣ್ಮಕ್ಳು ಇದು ಮಾಡಲ್ಲ. ಅರ್ಥ ಆಯ್ತಾ? ಅದೇನು ಕರೆಕ್ಟಾಗಿ ಹೇಳು. ಬೇಡ ನಂಬರ್ ಡಿಲೀಟ್ ಮಾಡಿ ಬಿಸಾಕು. ಏನಕ್ಕೆ ಬೇಕು? ನಂಬರ್ ನಾನು ಡಿಲೀಟೇ ಮಾಡಿದ್ದೆ. ಅವ್ರು ಇನ್ನೊಂದ್ ನಂಬರ್ ಇಂದ ಮೆಸೇಜ್ ಮಾಡ್ತಾ ಇದ್ರು. ನಾನು ಏನಕ್ಕೆ ಅಂತ ಕೇಳ್ತಿದ್ದೆ. ಇವಾಗ ಏನಕ್ಕೆ ಕಳ್ತಿರೋದು ಮಮ್ಮಿ? ಮಾತಿಗೆ ಮುಂಚೆ ಹೇಳೋದು ಮಮ್ಮಿ. ಅಳು ಬರುತ್ತೆ ಬಿಡು, ಅದನ್ನ ನೀನ್ ಅಳು ಬರತ್ತ. ಸಣ್ಣ ಪುಟ್ಟದ ವಿಚಾರಕ್ಕೆಲ್ಲ ಅದು ಈ ವಿಚಾರ ಅಂತಲ್ಲ, ಎಲ್ಲಾ ವಿಚಾರಕ್ಕೂ ಅಳೋದು. ಅಳು ಬರತ್ತ. ನೀನ್ ಏನಕ್ಕೆ ಎಷ್ಟು ಕೋಪ ಬರ್ಸ್ತಾರೆ ಗೊತ್ತಾ? ಮತ್ತೇನಕ್ಕೆ ಜಗಳಾಡಿ 2 ಗಂಟೆ ಹೊರಗಡೆ ಎಲ್ಗೋಯ್ತೀರಾ ನೀವು? ಮತ್ತೇನಕ್ಕೆ ಜಗಳಾಡಿ 2 ಗಂಟೆ ಹೊರಗಡೆ ಎಲ್ಗೋಯ್ತೀರಾ ನೀವು? ಈಗಿನ ಮದ್ವೆ ಆಗಿ ಇಷ್ಟು ದಿನ ಆಗ್ಲಿ ಈ ತರ ಎಲ್ಲ ಮಾಟೋರೆಲ್ಲ ಜಗಳ ಆಡ್ತೀರಾ ನೀವು? ಯಾರು ಹೇಳಿ ಮನೋ? ಮಮ್ಮಿ ತೋರಿಸಿದ್ರು ನನ್ನ ಒಂದು ಫೋಟೋ. ಮದ್ವೆಗ್ ಬಂದಿದ್ದು ಮಮ್ಮಿ. ಮದ್ವೆ ಹತ್ರನೂ ಹೇಳಿದಾರೆ, ಇವಳು ನನ್ನ ಫ್ರೆಂಡು ಅಂತ ಹೇಳಿದಾರೆ. ಆಯ್ತಾ? ಯಾರ ಫೋಟೋ ತೋರಿಸಿ? ಯಾರು ಫ್ರೆಂಡ್ ಅಮ್ಮ ಅಷ್ಟೇ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅವ್ರನ್ನ ಮದ್ವೆ ಕರ್ದೇ ಇರ್ಲಿಲ್ಲ ಮಮ್ಮಿ. ಅವ್ರು ಬಂದಿದ್ದಕ್ಕೆ ನನ್ನ ಫ್ರೆಂಡ್ ಇವರು ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದ ಅಷ್ಟೇ. ಹೌದು, ಅವ್ರಿಗೆ ಈ ತರ ಎಲ್ಲ ಮೆಸೇಜ್ ಕಳಿಸ್ತಿರಲ್ವಾ? ಹಾರ್ಟ್ ಕಿಸ್ ಎಲ್ಲ ಕಳಿಸ್ತಿರಲ್ಲ? ಅದ್ ನಾನ್ ಮಾಡಿರೋ ಮೆಸೇಜ್ ಅಲ್ಲ ಅಮ್ಮ, ಅದ್ ನಾನ್ ಮಾಡಿರೋ ಮೆಸೇಜ್ ಅಲ್ಲ, ಅವ್ರು ಮಾಡಿರೋಂತ ಮೆಸೇಜ್ಗಳು. ಬನ್ನಿ ಇಲ್ಲಿ ನೋಡಿ. ಇಲ್ಲಿ ಅವಳು ನೀವು ಇಬ್ರು ಮಾಡಿರೋದಿದೆ. ನನ್ ಫೋನ್ ಅಲ್ಲಿ ತೋರಿಸಿ ಅದನ್ನ. ಮಮ್ಮಿ ಡಿಲೀಟ್ ಮಾಡಿದಾರಮ್ಮ. ಹೇಳಿ ಅಜ್ಜಿ. ಹಲೋ ವಿಚಾರ ಬಂದಿದ ತಕ್ಷಣ ಹೇಳಿ. ಬರ್ತೀನಿ ಆಗಿ. ಸರಿ ಆಯ್ತು. ಅಳೋದೇನಕ್ಕೆ ಬಿಡು. ಮೆಸೇಜ್ ಮಾಡಿ ನೀವು ಬಿಟ್ಟೆಲ್ಲ ಹೋಗಲ್ವಲ್ಲಮ್ಮ. ಮಮ್ಮಿ ನಾನು ಹೇಳ್ದೆ ಅವ್ರ ಹತ್ರ, ಮಮ್ಮಿಗೆ ಹೇಳ್ತೀನಿ ನಾನು ಕಾಲ್ ಮಾಡಿ ಈ ತರ ಎಲ್ಲ ಮಾಡಿದ್ರೆ ಮಮ್ಮಿಗೆ ಹೇಳ್ತೀನಿ. ಅದಕ್ಕೆ ಇವ್ರು ಏನಂತಾರೆ, ಮಮ್ಮಿಗೆಲ್ಲ ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ಕೊ ಅಂತಂತಾರೆ. ಮಮ್ಮಿಗೆಲ್ಲ ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ಕೊ ಅಂತಂತಾರೆ. ಭಯ ಏನಿಲ್ಲ. ನಾವು ಭಯ ಬರ್ತಾರ ಏನು ಮಾಡ್ಕೊಳ್ಳೋದು ಬೇಡ. ಮೆಸೇಜ್ ಅಷ್ಟೇ ಅವ್ರು ಮಾಡಿರೋದು. ಅದನ್ನ ಬಿಟ್ಬಿಟ್ಟು ಏನೆಲ್ಲಾದ್ರೂ ಮೀಟ್ ಆಯ್ತಾ ಇದೀನಾ? 2 ಅವರ್ ಎಲ್ಗೋಯ್ತಾರೆ ಅಂದ್ರೆ ಅಮ್ಮ ಜಗಳ ಆಡ್ದಾಗ ಸುಮ್ನೆ ಹೋಯ್ತೀನಿ ಅಷ್ಟೇ. ಅದ್ರಲ್ಲಿ ಏನೈತೆ ಜಗಳ? ಏನಕ್ಕೆ? ಅದೇ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಏನಾದ್ರು ಒಂದ್ ಸಣ್ಣ ಪುಟ್ಟದಕ್ಕೆ ಬರ್ತಾ ಇರುತ್ತೆ. ನನಗೆ ಕುತ್ಕೊಳಕ್ ಇಷ್ಟ ಇಲ್ಲ ಅಲ್ಲಿ. ಗಿಸ್ಬಿಡ್ತೀನವ. ನನಗೆ ಕೋವ ಬಂದ್ರೆ ನಾನು ಯಾರ ಮೇಲೆ ಏನು ಮುಟ್ಟಲ್ಲ, ಟಚ್ ಮಾಡಲ್ಲ. ನಾನ್ ಸಿಕ್ಕಿದ್ರೆ ಏನಾದ್ರು ತಗೊಂಡು ಎಸಿಯೋದೇನೆ. ಅದು ಮಾಡಿದ್ರು ನಮ್ಗೆ ಹೊಡಿಯೋದಕ್ಕಿಂತ ಅದ್ ಮಾಡೋದು ವೇಸ್ಟ್ ಅಷ್ಟೇ. ನಮ್ಗೆ ಹೊಡಿತೀರ ಅಂತ ಅದ್ ಮಾಡ್ತೀವಿ ಅಷ್ಟೇ. ನಿನಗ ಅಲ್ಲಮ್ಮ, ನಾನು ಡೈರೆಕ್ಟ್ ಆಗಿ ಇವ್ರ ಹತ್ರ ಕೇಳ್ಬೇಕು ತಾನೆ, ಬೇರೆ ಯಾರ ಹತ್ರ ಕೇಳ್ತಾರಪ್ಪ? ಯಾರ ಹತ್ರ ಕೇಳ್ತಾರೆ ಅಂತಂದ್ರೆ ಅಂತದ್ ಏನವ ಮಾಡ್ತೀನಿ. ಏನ್ ನಿನ್ನ ನೋಡ್ಕೊಳ್ಳಿ ಏನ್ ಮಾಡ್ಬಿಡ್ತೀನಿ ನಾನು? ಅದೇ ತರ ಒಂದು ಹುಡುಗನಿಗೆ ಆ ತರ ಮೆಸೇಜ್ ಮಾಡಿದ್ರೆ ಹಾರ್ಟ್ ಕಿಸ್ ಕಳಿಸಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಯಾರು ಮಾಡಿರೋದು? ನೀವೇ ಮಾಡಿರೋದು. ಇವಾಗ ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದೀನಿ, ನೋಡ್ಕೋತಾ ಇಲ್ವಾ? ಅವಳು ಮೆಸೇಜ್ ಮಾಡಿರ್ತಾನೆ, ನಾನ್ ಮೆಸೇಜ್ ಮಾಡಿದ್ರೆ ತಪ್ಪು ಅಂತ ಹೇಳ್ಬೋದಾಗಿತ್ತು. ನನ್ ಫೋನ್ ಅಲ್ಲಿ ತೋರ್ಸು. ಮಾಡಿದ್ರೆ ಡಿಲೀಟ್ ಮಾಡಿದ್ರೆ ಹೆಂಗ್ ಮಣ್ಣು? ಅದಕ್ಕೆಲ್ಲ ಹೇಳ್ಕೊಂಡು ಮಾಡಿ. ಮಮ್ಮಿ
ಫೋನ್ ಅದ್ ನಾನ್ ಮಾಡಿರೋದಂತೆ ನಿನಗೆ ಹೇಳ್ಕೊಂಡು ಫೋಟೋ ತೆಗ್ದೆ ನಿಮ್ಗೆ ತೋರಿಸ್ಲೇಬೇಕು. ನಿಮ್ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೋಟೋ ಜಸ್ಟ್ ಅವ್ರು ಮಾತಾಡ್ತಾ ಇದ್ಲ ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಬೇಡ ಕೂಡ ಯಾಕೋ ಬೇಡ ಮಾತಾಡೋದು. ಅವ್ರು ಮಾತಾಡ್ತಾರೆ ನಾನೇನಮ್ಮ ಮಾಡ್ಲಿ, ನಾನೇನ್ ಬೇಕು ಅಂತ ಅವ್ರಿಗೆ ಮೆಸೇಜ್ ಹಾಕಲ್ಲ. ಅವ್ರು ಎಷ್ಟು ಮೆಸೇಜ್ ಅವರೇ ಮಾಡಿರೋದು, ಇವ್ರೇ ನೋಡೋರೆ. ಒಂದ್ ನಿಮಿಷ ಕೇಳೋ. ಮಂಜು ಒಂದ್ ನಿಮಿಷ ಕೇಳ. ನಾನ್ ಹೇಳೋಣ, ನಂದೇನು ತಪ್ಪಿಲ್ಲ, ನಾನ್ ಕೇಳಲ್ಲ. ನಾನ್ ಫೋನಲ್ಲಿ ಮಾತಾಡೋಣ ಅಂತ ಹಿಂಗ್ ಹೇಳ್ತೀನಿ. ಅಲ್ಲ ನಾನ್ ಮಾತಾಡಲ್ಲ, ಅವ್ರು ಮಾತಾಡಿದ್ರೆ ನಾನೇನ್ ಮಾಡ್ಲಿ? ಬೇಡ, ಅವ್ರು ಮಾತಾಡಿದ್ರೆ ನಾನೇನ್ ಮಾಡ್ಲಿ? ನಾನೇನ್ ಕೇಳಿದ್, ನಾನ್ ಕಾಲ್ ಮಾಡಿದ್ದೆ, ನಾನೇ ಕಾಲ್ ಮಾಡಿದ್ರೆ ತೋರ್ಸ್ಕೊಳವ ಆಯ್ತು. ನಾನ್ ಮಾಡಿದ್ರೆ ತೋರ್ಸ್ಕೊ. ಅವ್ರ ಫೋನಲ್ಲಿ ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಸುಳ್ಳೆ ಹೇಳ್ಬೇಡ, ನನ್ ಮೇಲೆ ನಾನೇ ಹೇಳಪ್ಪ. ಮಮ್ಮಿ ಮೊನ್ನೆ ಸುಮ್ನೆ ಇರಮ್ಮ, ಮೊನ್ನೆ ಒಂದ್ ದಿವಸ ನನ್ ಮೇಲೆ ನಾನೇ ಇಡು, ಮಾಡಿಲ್ಲ ನೀನು ಅಂತ. ನಿನ್ ಮೇಲೆ ನಾಳೆಗ್ಲೂ ಮೆಸೇಜ್ ಅವ್ರು ಮಾಡಿದ್ರೆ ಮಾಡ್ತೀನಿ ಅಷ್ಟೇ, ಅದು ಬಿಟ್ರೆ ನಾನ್ ಮಾಡಲ್ಲ. ಬೇಡ ಅವ್ರು ಮೆಸೇಜ್ ಮಾಡು, ನೀನ್ ಮಾಡ್ಬಾರ್ದು. ಮಮ್ಮಿ ಮೊನ್ನೆ ನೀವ್ ಕೇಳಿದ್ರಿ, ಮದ್ವೆ ಆಗಿದೆ. ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ನನಗ್ ಗೊತ್ತಮ್ಮ, ಕರೆಕ್ಟ್ ಆಗಿದ್ರೆ ಸಾಕು ತಾನೆ. ಅದು ಹೆಣ್ಮಕ್ಳಿಗೆ ಏನ್ ಗೊತ್ತಾ, ಅದೆಲ್ಲ ಸೂಕ್ಷ್ಮಗಳು ಬಿಟ್ಕೊಡ್ಬಾರ್ದು. ನಿನ್ಗೆ ಅರ್ಥ ಆಗಲ್ಲ. ನಿನ್ಗೆ ಏನ್ ಸೂಕ್ಷ್ಮಗಳು ಬಿಟ್ಕೊಡ್ಬಾರ್ದಮ್ಮ, ನಾನು ಅಂತದೇನಮ್ಮ ಕೆಟ್ಟ ಮೆಸೇಜ್ ಹಾಕಿದೀನಿ. ಅವ್ರ ಮೆಸೇಜ್ ಹಾಕಿದ್ರೆ ನಾನೇನ್ ಮಾಡ್ಲಿ? ಅವ್ರಿಗೆ ಹಾರ್ಟ್ ಕಿಸ್ ಎಲ್ಲ ಕಳಿಸ್ತೀರಾ? ಅವನು ಬರ್ತೀನಿ 5 ನಿಮಿಷ, ಮರ್ತೋಗ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ. ಬರ್ತೀನಿ. ಬಂದಿದ ತಕ್ಷಣ ಹೇಳ್ಬೇಕು ಅದನ್ನ. ನಾನ್ ಮತ್ತೆ ಮಮ್ಮಿ ಹತ್ರ ಹೇಳ್ಕೊಳ್ಳೋದು, ಮತ್ತೆ ಯಾರ ಹತ್ರ ಹೇಳ್ಕೊಳ್ಳಿ? ನಿಮ್ಮ ಹತ್ರ ಹೇಳ್ಕೊಂಡ್ರೆ ಹಿಂಗ್ ಕಿತ್ತಾಡ್ತಿರಲ್ಲ. ಎಲ್ಲ ಕರೆಕ್ಟ್ ಆಗಿ ಚೆನ್ನಾಗಿ ನೋಡ್ಕೋತಾ ಇದೀನಿ ಅಂದ್ಮೇಲೆ ಕರೆಕ್ಟ್ ಆಗಿ ಇರ್ಬೇಕು. ಕರೆಕ್ಟ್ ಆಗಿ ನೀವ್ ಇರ್ಬೇಕು. ನಾನ್ ಕರೆಕ್ಟ್ ಆಗಿ ಇದೀನಿ, ನಾನು ಕರೆಕ್ಟ್ ಆಗಿ ಇದೀನಿ. ಅಮ್ಮ ಅವ್ರು ಮೆಸೇಜ್ ಮಾಡಿದ್ರೆ ನಾನೇನಮ್ಮ ಮಾಡ್ಲಿ? ಇವಾಗ 1000 ಜನ ಮೆಸೇಜ್ ಮಾಡ್ತಿರ್ತಾರೆ. ಏನು ಅವ್ರು ಮೆಸೇಜ್ ಮಾಡ್ತಾರಲ್ಲ, ನೀನೇನಕ್ ಮಾಡ್ತೀಯಾ? ಅಲ್ಲ ಅವ್ರು ಮೆಸೇಜ್ ಮಾಡಬೇಡಿ, ಬೇಡ ಅಂತ ಹೇಳು. ಗೊತ್ತಿವ ಪರಿಚಯ ಆಗಿದೆ. ಬೇಡಪ್ಪ, ನಮ್ಮ ಹೆಂಡತಿ ಬೈತಾರೆ ಅಷ್ಟೇ ಹೇಳು. ಅಮ್ಮ ಇವಾಗ ಅವರು ಅಂತ ಹೇಳು. ಕೇಳೋದಲ್ಲ ಮಂಜು, ನಿನಗೆ ನಾನು ಹೇಳಕ್ಕಾಗಲ್ಲ ಮಮ್ಮಿ. ಸರಿ, ಭಾವನ ಹತ್ರ ಒಪ್ಸಪ್ಪ ಇದನ್ನ. ನಾನು ಭಾವನ ಹತ್ರನೂ ಹೇಳ್ತೀನಿ, ನಿನ್ನ ಹತ್ರನೂ ಹೇಳ್ತೀನಿ. ನಾನ್ ಮೆಸೇಜ್ ಮಾಡೋದು ಇವಾಗ ಒಂದ್ ಹುಡುಗ ಆಗಿ ಒಂದ್ ಹುಡುಗಿ ಹತ್ರ ಮೆಸೇಜ್ ಕರೆಕ್ಟ್ ಆಗಿ ಇದಾರ ಇಲ್ವಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಮಾತಾಡ್ಲೇಬಾರ್ದು ಅಂದ್ರೆ ಒಂದ್ ಹುಡುಗಿ ಹತ್ರ ನಾನು ಮಾತಾಡ್ಲೇಬಾರ್ದಾ? ಮಾತಾಡ್ಬಾರ್ದು, ಆ ತರ ಕಳಿಸ್ಬೇಕು. ಈ ತರ ಎಲ್ಲ ಇಟ್ಕೋಬೇಡ, ಸರಿನಾ? ಅವ್ರ ಫ್ರೆಂಡ್ಸ್ ಗೆ ಬೇಕಾದ್ರೆ ಮೆಸೇಜ್ ಮಾಡಿ, ನಾನು ಏನೂ ಹೇಳೋದಿಲ್ಲ ಅಮ್ಮ. ನೋಡಿ ಅವ್ರ ಫ್ರೆಂಡ್ಸ್ ಏನೇ ಅಮ್ಮ, ನನಗೆ ಫ್ರೆಂಡ್ಸ್ ಗೆ ಆ ತರ ಫ್ರೆಂಡ್ಸ್ ಏನೇ. ನಾನ್ ಮಾತಾಡ್ತೀನಿ. ನೀವ್ ಕೇಳಿದ್ರಿ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ. ಫ್ರೆಂಡ್ ಅಂದ್ರು. ನಾನ್ ಧನ್ಯನ ಹತ್ರ ಮಾತಾಡ್ತಿದ್ದಾನೆ. ಆಹಾ, ಅದು ಅವಳ ಹತ್ರನೇ ಮಾತಾಡಿದ್ದು. ಧನ್ಯ ಅವ್ರ ಹತ್ರನೂ ಮಾತಾಡ್ತಾ ಇದ್ದೆ, ಅವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಅಷ್ಟೊತ್ತಲ್ಲಿ ಏನಕ್ಕೆ ಮಮ್ಮಿ ಮಾತಾಡ್ಲಿ? ನಾನು ಅಷ್ಟೊತ್ತಲ್ಲಿ ಇವ್ರ ಜೊತೆನೇ ಇರಲ್ವಾ ನಾನು? ಅಲ್ಲ ಇವಾಗ ನಾನು ಏನಾದ್ರೂ ಮಾತಾಡ್ತಿದ್ದ ಒಪ್ಕೋತಿಲ್ಲ ಮಮ್ಮಿ, ಹಿಂಗೆ ಮಾಡೋದು. ನಾನ್ ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ ಮಮ್ಮಿ, ತಪ್ಪು ಮಾಡಿಲ್ಲ ಅಂದ್ರೆ ಏನೋ ಒಪ್ಕೊಳ್ಳಿ, ನಾನು ಮಾತಾಡ್ತಿದ್ದೀನಿ ಅಷ್ಟೇ ಅವ್ರ ಹತ್ರ. ಮೆಸೇಜ್ ಮಾಡ್ಬೇಡ ಅಂತ ನಾನು ಹೇಳ್ತೀನಿ. ಇವಾಗ ನಾನು ಇಷ್ಟು ದಿನ ಮೆಸೇಜ್ ಮಾಡ್ಕೊಂಡು ಬಂದಿರ್ತೀನ, ಅವ್ರೇನೋ ಒಂದು ರಿಪ್ಲೈ ಮಾಡ್ತಿದ್ರೆ ಮಾಡ್ತಿದ್ದೀನಿ. ಇವಾಗ ಸಡನ್ ಆಗಿ ಬಿಟ್ಬಿಟ್ಟು ಅವ್ರಿಗೆ ಹೆಂಗಿರುತ್ತೆ? ಬೇಡ, ಜಸ್ಟ್ ಮಾತಾಡೋದ್ರಲ್ಲಿ ಏನೈತೆ? ಎರಡು ಮಾತಾಡೋದ್ರಲ್ಲಿ ಏನೈತೆ? ನೀನು ಅವಳ ಪರನೇ ಮಾತಾಡಮ್ಮ. ಅವಳ ಪರ ಮಾತಾಡ್ತಾ ಇಲ್ಲ, ನೀನು ಅವಳ ಪರನೇ ಮಾತಾಡ್ತಾ ಇರೋದು. ಅಲ್ಲ ಮಮ್ಮಿ, ಇವಾಗ ನಾನ್ ತಪ್ಪು ಮಾಡಿದ್ರೆ ಏನಕ್ಕೆ ನಾವು ಅಮ್ಮನ ಹತ್ರ ಹೇಳ್ಕೊಂಡೆ? ಮತ್ತೆ ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಮಮ್ಮಿ ಹತ್ರ ನನ್ನ ಹತ್ರ ಹೇಳ್ಕೊ. ನಾನಿಲ್ವಾ? ನಾನಿರೋದೇನಕ್ಕೆ ಮತ್ತೆ? ನೀನ್ ನನ್ನ ಮದ್ವೆ ಆಗಿದೆ, ನಾವು ಅಮ್ಮನ ಮದ್ವೆ ಆಗಿದ್ಯಾ? ಹಂಗಾರೆ ಮದ್ವೆ ಆಗಿದ್ರೆ ಮನೇಲಿ ನಾವು ನನ್ನ ಹತ್ರ ಹೇಳ್ಕೋಬೇಕು ಮಮ್ಮಿ. ನನಗೆ ಏನೇ ಇದ್ರು ನನ್ನ ಹತ್ರನೇ ಇರ್ಬೇಕು ಪ್ರಾಬ್ಲಮ್ಸ್, ನಿನ್ನವರೆಗೂ ಬರಬಾರ್ದು. ಅವ್ರ ಹತ್ರ ಹೇಳಿದ್ರೆ ಅವ್ರು ಹಿಂಗಲ್ಲ ಮಮ್ಮಿ, ದೊಡ್ಡ ಜಗಳ ಓವರ್ ಆಗಿ ಆಡ್ಬೇಡ, ಸುಮ್ನೆ ಇರಮ್ಮ. ನಿನಗೆ ಗೊತ್ತಿಲ್ಲ ಮಾತಾಡ್ಬೇಡ ಮಮ್ಮಿ. ಫಸ್ಟ್ ತಿಳ್ಕೊ. ಅವ್ರ ಒಂದ್ ಮೆಸೇಜ್ ತೋರಿಸಿದ ತಕ್ಷಣ ನೀನು ನಿನ್ ಮಗನ್ನೇ ಬಿಟ್ಕೊಟ್ಬಿಡ್ತೀಯಾ? ಬಿಟ್ಕೊಡ್ತಾ ಇಲ್ಲ ನಾನು. ಹಂಗ್ ಮಾಡ್ಬೇಡ ನೀನು. ಯಾವ್ದಾದ್ರು ಹುಡುಗಿ ಮೆಸೇಜ್ ಮಾಡಿದ್ರೆ ನೀನ್ ನೋಡಿದ್ಯಾ? ನಾನು ಯಾವತ್ತೂ ನೋಡಿಲ್ಲ. ಮತ್ತೆ ಮಾತಾಡ್ತಾ ಇದೀನಿ ಅಷ್ಟೇ, ನಾನು ಅವರು ಮದ್ವೆಗೆ ನಾನು ಕರ್ದಿಲ್ಲ ಅಂದ್ರು ಅವ್ರು ಬಂದವ್ರೆ ಅಂತ ಪರಿಚಯ ಮಾಡ್ಕೊಟ್ಟೆ. ಅದ್ರಿಂದಾನೆ ಅವಾಗಿಂದಾನೆ ಡೌಟು. ಅವಾಗಿಂದ ಮಾತಾಡ್ತಾರೆ, ಮೆಸೇಜ್ ಮಾಡ್ತಾರೆ. ನಾನು ನೋಡೇ ಇರ್ಲಿಲ್ಲ ಅಮ್ಮ. ಇವತ್ತು ನನ್ ಮುಂದೆನೆ ಸಿಕ್ಕಿ ಬಿದ್ರು. ಡೈರೆಕ್ಟ್ ಆಗಿ ಇವ್ರ ಹತ್ರನೇ ಕೇಳೋಣ. ಏನ್ ಮಾಡ್ಬಿಟ್ಟೆ ನಾನು? ಇವಾಗ ಏನ್ ಸಿಕ್ಬಿಟ್ಟೆ ನಾನು? ಏನ್ ಸಿಕ್ಬಿಟ್ಟೆ? ಮೆಸೇಜ್ ಮಾಡಿ ನನ್ನ ಕಣ್ ಮುಂದೆ ಮೆಸೇಜ್ ಮಾಡೋದ್ರಲ್ಲಿ ಏನ್ ತಪ್ಪ ಇದೆ? ಡಿಲೀಟ್ ಮಾಡೋದು ಏನಂದ್ರೆ ಯಾವಾಗ್ಲೂ ಸಣ್ಣ ಪುಟ್ಟದಕ್ಕೆಲ್ಲ ನಾಳೆ ತರ ಅನುಮಾನ ಪಟ್ರೆ ನಾನೇನ್ ಮಾಡ್ಲಿ? ಅನುಮಾನ ಏನಕ್ಕೆ ಪಡ್ತೀಯಾ? ನಂಬಿಕೆ ಇಲ್ವಾ ನಿನ್ಗೆ ನನ್ ಮೇಲೆ? ಸುಮ್ನೆ ಹೇಳೋದಲ್ಲ, ನಿಜ ತಗೊಂಡ್ ಏನಾದ್ರು ಮಕ್ಕದ ಮೇಲೆ ಎಸ್ಬಿಡ್ತೀನಿ. ಅದೊಂದು ಬಾಕಿ ಇದಲ್ಲ ಮನು. ಏನಕ್ಕೆ ಇಷ್ಟೊಂದು ಕೋಪ ಈ ನಡುವೆ? ನಾನು ಈ ವಿಷಯಗಳ ಹೇಳ್ತಾ ಇದ್ದು, ಕೋಪ ಮಾಡ್ಕೊಂಡು ಎಸೆಯೋದು, ವಸ್ತುಗಳನ್ನ ಆನ್ ಮಾಡೋದು, ನೀನು ಹೊಡ್ಕೊಳ್ಳೋದು, ಇದೆಲ್ಲ ಯಾಕೆ ಹೊಸ ಥರ ಕಲ್ತ್ಕೊಂಡಿದ್ಯಾ? ಅದು ನಾನು ಹೇಳ್ತಾ ಇದ್ದೀನಿ. ಅವಳದು ಬೇರೆ, ನಾನೇನು ಹೇಳ್ತಿಲ್ಲ.
ಅವ್ಳು ಕೇಳೋದ್ರಲ್ಲ ಏನ್ ತಪ್ಪಿಲ್ಲ. ನೀನ್ ನೋಡು ಬರೀ ಅವ್ಳ ಪರನೇ ಮಾತಾಡ್ತಾ ಇದೀಯ. ಮೆಸೇಜ್ ಏನಕ್ಕೆ ಮಾಡ್ತಾ ಇದ್ಯಾ? ಅಲ್ಲ ಅಮ್ಮ, ಆಯ್ತು ಇವಾಗ ಮದ್ವೆ ಆಗಿರೋರು ಒಂದ್ ಹುಡುಗಿ ಜೊತೆ ಮೆಸೇಜೇ ಮಾಡ್ಬಾರ್ದಾ? ಮೆಸೇಜೇ ಮಾಡ್ಬಾರ್ದು, ಒಂದು ಸ್ವಲ್ಪನೂ ಮೆಸೇಜ್ ಮಾಡ್ಬೇಕು. ಇವಾಗ ನೀನ್ ಯಾರ ಜೊತೆ ಮಾತಾಡೋದೇ ಇಲ್ವಾ? ಜಸ್ಟ್ ಮೆಸೇಜ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಚಿನ್ನೆ. ಆ ತರ ಎಲ್ಲ ಮಾಡ್ತಿರೋದು ಅವರು, ನಾನ್ ಮಾಡ್ತಿಲ್ಲ. ನಾನು ಎಷ್ಟೋ ಸರಿ ಹೇಳಿದೀನಿ, ಸರಿ ಬಿಡು ಮಾಡಲ್ಲ. ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಅಳ್ಕೊಂಡ್ ಕೂತ್ಕೊಂಡ್ರೆ ನಾನೇನಾವ ಮಾಡ್ಲಿ? ಅಳ್ಕೊಂಡೇನ್ ಕೂತಿರೆ, ಏನಾದ್ರು ಅಳ್ಬಾರ್ದು ಸಣ್ಣ. ನಾನ್ ಮಾಡ್ತೀನಿ ಅಂತ ಹೇಳ್ಬಾರ್ದು. ಎಷ್ಟು ತಲೆನೋವು ನಾನ್ ಮಾಡ್ತೀನಿ ಅದನ್ನ ಅಂತ ಹೇಳ್ಬಾರ್ದು. ಅದನ್ನ ಮಾಡೋದನ್ನ ನೀನ್ ನಿಲ್ಲಿಸ್ಬೇಕು. ನಿಮ್ಮ ಹತ್ರ ಎಲ್ಲ ಹೇಳ್ಕೋಬಾರ್ದಂತ. ಈ ತರ ಎಲ್ಲ ಹೇಳ್ಕೊಂಡ್ರೆ ಇವಾಗ ನೀನು ನನ್ ಮೇಲೆ ಹೆಂಗ್ ನೋಡ್ತಿ ಹೇಳು? ನಾನು ಹೆಂಗೂ ನೋಡಲ್ಲ. ಯಾವ ತರ ತಿಳ್ಕೊತಿ ಅಮ್ಮೋ? ನೀನಲ್ಲ ಅಮ್ಮ, ಆ ಜಾಗದಲ್ಲಿ ಯಾರೇ ಇದ್ರು ನನ್ ಬಗ್ಗೆ ಕೆಡ್ದಾಗೆ ತಿಳ್ಕೊಳ್ಳೋದು. ಒಂದ್ ಹುಡುಗಿ ಜೊತೆ ಮಾತಾಡ್ತಾನೆ ಮದ್ವೆ ಆಗಿ, ನೀನ್ ಹೆಂಗ್ ಹೇಳ್ದೆ ಇವಾಗ ನನಗೆ? ಮಾತಾಡ್ಬಾರ್ದು, ಅದೆಲ್ಲ ಮಾಡ್ಬಾರ್ದು. ಹುಡುಗಿ ಸುಮ್ಮನೆ ಹೇಳ್ತಾ ಇದ್ದೀನಿ. 2 ಅವರ್ ಹೋಗ್ತೀವಿ ಈಚೆ ಹೊರಗಡೆ. 2 ಅವರ್ ಎಲ್ಲಿಗಾಮ ಹೋಯ್ತೀನಿ? ಎಲ್ಲಿಗೂ ಹೋಗಲ್ಲ ಮಮ್ಮಿ, ಇಲ್ಲೇ ಈಚೆ ಕೆಳಗಡೆ ಕೂತಿರ್ತೀನಿ ಅಷ್ಟೇ. ಅದ್ ಬಿಟ್ರೆ ಇನ್ನೆಲ್ಲಿಗಾಮ ಹೋಯ್ತೀನಿ ನಾನು? ಎಲ್ಲಿಗೂ ಹೋಗಲ್ಲ. ಸುಮ್ಮನೆ ನನಗೆ ಹೇಳ್ಬೇಡ. ಸುಮ್ನೆ ಹೇಳಿ ನಾನು ಏನಕ್ಕೆ ತಪ್ಪಿಸ್ತಿದ್ದೀರಾ ಮಮ್ಮಿ ಮುಂದೆ? ಇದೇ ಮಾಡೋದ್ ನೀನು. ಅಲ್ಲ ಅಮ್ಮ, ಇವಾಗ ಯಾವ್ದಾದ್ರು ಒಂದ್ ಸಣ್ಣ ಪುಟ್ಟ ವಿಚಾರ ಆದ್ರೂ ಈ ತರ ಆಡ್ತಾರ? ಟಾಯ್ಲೆಟ್ ಅಲ್ಲಿ ಕಾಲ್ ಬಂದ್ರೆ ಇವಾಗ ನಾನು ಫೋನ್ ಹಿಡ್ಕೊಂಡ್ ಕೂತಿರ್ತೀನಿ, ಅವಾಗ ಕಾಲ್ ಬಂದ್ರೆ ನಾನು ಎತ್ತುತ್ತೀನಿ. ನಾನು ಬಾತ್ರೂಮ್ ಹೋಗ್ಬೇಕಾದ್ರೆ ಫೋನ್ ತಗೊಂಡು ಹೋಗ್ತೀನಿ, ಹೋಗ್ಬೇಕಾದ್ರೆ ಕಾಲ್ ಬಂದ್ರೆ ಮಾತಾಡ್ತೀನಿ. ಬಾತ್ರೂಮ್ ಫೋನೇ ತಗೊಂಡು ಹೋಗ್ಬೇಡಿ, ಅವತ್ತಿಂದ ಹೇಳ್ತಾ ಇದ್ದೀನಿ. ನಾನೇನ್ ಮಾಡಲ್ಲ, ನಾನು ಫೋನ್ ತಗೊಂಡು ಹೋಗಿ ನಾನು ಮಾತಾಡ್ತಾ ಇದ್ದೀನಿ. ಇಬ್ರು ಕಾಲ್ ಇಟ್ಕೊಂಡಿದೀರಾ? ಅಲ್ಲ, ನಾವ್ ಯಾವಾಗ್ಲೂ ಜೊತೆಗೂ ಇಟ್ಕೊಂಡವ್ರೆ. ಕ್ಯಾಮ್ರಾ ಎಲ್ಲ ಹುಡುಕು. ನೋಡ್ದೆ ಫಸ್ಟ್ ಮಾಡುವಾಗ ನೋಡ್ದೆ. ಎಲ್ಲಿ ನೋಡ್ದೆ? ಕ್ಯಾಮ್ರಾ ನಾನೆಲ್ಲ ಇಕ್ಕಿದೀರಾ ಅಂತ ನೋಡ್ತಾ ಇದ್ದೀನಿ. ಎಲ್ಲೂ ಕಾಣಿಸ್ಲಿಲ್ಲ. ಭಯ ಆಯ್ತು ಚಿನ್ನ. ನೀನ್ ಕೋಪ ಮಾಡ್ಕೊತೀನಿ. ಇಲ್ಲ ಇವ್ರೆ ನಾನು ಇವಳು ಮಕ್ಕನು ಹಂಗ ಇವಳು ಮಕ್ಕ ಅಬ್ಸರ್ವ್ ಮಾಡ್ತಾ ಇದೀನಿ. ನಾನು ಅನ್ಕೊಂಡೆ ಚಿನ್ನ ಆಕ್ಟಿಂಗ್ ಅಂತಾನೆ ನಾನು ಅನ್ಕೊಂಡೆ. ನನ್ ಬರ್ವಾಗ್ಲೇ ಗೊತ್ತಾಯ್ತು. ಆಮೇಲೆ ಅಲ್ಲಿ ನೋಡ್ದೆ ಕ್ಯಾಮ್ರಾ ಇಲ್ಲ, ಇವಳೇನೋ ಅಂತ ನಾವು ಅಲ್ಲಿ ಇರ್ತಿದ್ರೆ ಫ್ಲಾಪ್ ಆಯ್ತು. ಅಳ್ಕೊಂಡೆ ಮಾಡಿದೆ. ಆದ್ರೆ ಏನ್ ಗೊತ್ತಾ ಮಮ್ಮಿ, ಇನ್ನ ಚೆನ್ನಾಗಿ ಬರ್ತಿತ್ತು. ಬೇರೆ ಬೇರೆ ಬಿಸಾಕ್ಲಿಕ್ಕೆ ನೋಡಿದೆ, ನೀವು ನಕ್ಬಿಟ್ರಿ. ಏನಕ್ಕೆ ನಕ್ಕಿದ್ದು? ನಾನೇನ್ ಮಾಡ್ಲಿ, ನಿಮ್ ಮುಖ ನೋಡಿದ್ರೆ ನಗು ಆ ಸೈಡ್ ನೀನ್ ಸೈಡ್ ತಿರ್ಗಿ ಬೇಕಾದ್ರೆ ಅವ್ರು ಅಳ್ತಾರ ಮುಖ, ಈ ಸೈಡ್ ತಿರ್ಗಿದ್ರೆ ನಗ್ತಾರ ಮುಖ. ಕೋಪನೇ ಗೊತ್ತಾಯಿಲ್ಲ, ಆದ್ರೂ ಸರಿಯಾಗಿ ಬೈದ ಹಾಕಿದೀವಿ. ನಾನ್ ನಿಜ ಭಯ ಆಗಿತ್ತು. ಏನಪ್ಪ ಹಿಂಗೆಲ್ಲ ಜಗಳ ಆಡ್ತಿದ್ದೀರಿ ಈ ತರ ಅಂತ. ಜಗಳ ಅನ್ನೋದೆಲ್ಲ ಕಾಮನ್ ಆಗಿ ಬರುತ್ತೆ, ಬಟ್ ಈ ತರ ವಿಚಾರಕ್ಕೆ ಬರಲ್ಲ ಮಮ್ಮಿ. ಅದೇ ನಾನು ಯಾವಾಗಲೂ ಮಾಡೋದಿಲ್ವಲ್ಲ. ಮಾತಾಡೋ ಧನ್ಯ ಹತ್ರ ಮಾತಾಡ್ತಿರ್ತಾನೆ ಇವನು, ರಾತ್ರಿ ಅವಳ ಹತ್ರ ತಾನೇ ಕಾಲ್ ಮಾತಾಡ್ತಿರ್ತಾನೆ. ಇದ್ಯಾವ ಮಾತಾಡ್ತಿದ್ಲು ಇವಳು. ಅವನು ಹೆಣ್ಮಕ್ಳು ಏನಂದ್ರೆ ಏನ್ ಗೊತ್ತಾ, ಏನೇ ಮಾಡಿದ್ರು ತಪ್ಪು ಕಂಡಿಡ್ತಾರೆ. ಬಟ್ ಆದ್ರೆ ಕೆಲವರು ಎದುರುಗಡೆನೆ ಬೈತಾರೆ, ಕೆಲವರು ಮನ್ಸಲ್ಲೇ ಕೊಡ್ತಾರೆ ಅಷ್ಟೇ. ಹೌದು, ನಮ್ ಸಣ್ಣ ಹಂಗೆ ಅಲ್ಲಪ್ಪ, ಎದುರುಗಡೆನೆ ಬೈತಾರೆ. ನೋಡಿ ಹೆಗ್ಗಿಟ್ಟಿದೀವಿ, ಇಲ್ಲಿ ಮೈಕು, ಅಲ್ಲೊಂದ್ ಮೈಕು, ಇಲ್ಲೊಂದ್ ಮೈಕು. ನಾಟಕ ಆಡ್ತಾ ಇದೀರ ನೋಡ್ರಿ. 7 o'clock ಇಂದ ಕಾಯ್ತಾ ಇದೀವಿ. ಡಗಡಗ ಅಂತ ಇದೆ ಒಳಗಡೆ. ಜಾಸ್ತಿ ಇಷ್ಟೊಂದು ಏನ್ ಮಾಡ್ಲಿ ನಾನು? ಕೋಪ ಮಾಡ್ಕೊಳಲ್ಲ, ಬೈ ಚಾನ್ಸ್ ಆತರ ಕೋಪ ಆದ್ರೆ ಏನ್ ಮಾಡೋದು ಅನ್ನೋ ತರ ಯೋಚನೆ ಆಯ್ತಾಯ್ತು ನಮ್ಗೆ. ನಾನು ಇನ್ನ ಕಂಟಿನ್ಯೂ ಆಗ್ಲಿ, ಇವ್ರು ನಕ್ಕೆ ಬಿಟ್ರು. ಇವ್ರು ಹೇಳಿದ್ರು ಯಾವ್ದೇ ಕಾರಣಕ್ಕೆ ಬಿಟ್ಕೊಡ್ಬಾರ್ದು. ನೋಡಿದ್ರೆ ಇವ್ರೇ ಬಿಟ್ಕೊಟ್ರು ಲಾಸ್ಟಿಗೆ. ನಗ್ತಾ ನಾನು ಹಿಂಗೆ ಅಳ್ತಾನೆ ಇದ್ದೆ ಮಮ್ಮಿ, ಇವ್ರೇನಕ್ ನಗ್ತಾರೆ ಹಿಂಗ್ ನೋಡ್ತಾ ಇದ್ದೀನಿ, ನಗ್ತಾವ್ರೆ. ಬಂದ್ಬಿಡ್ತು ನನಗೂ ಹೆವಿ ತಡ್ಕೊಳಕ್. ಆದ್ರಲ್ಲ ಈ ಕಡೆ ಓಡಾಕ್ತಾ ಇದ್ದೆ ನಾನು, ಅಡ್ಗೆ ಮನೆಗೆ ಒಂದ್ಸಲಿ ಹೋಗೋದು, ರೂಮ್ ಒಂದ್ಸಲಿ ಹೋಗೋದು, ಅದೆಲ್ಲ ಮಾಡ್ತಾ ಇದ್ದೆ. ಆಮೇಲೆ ತಗಾಕೊಂಡು ಈ ಕಡೆ ಹೋಗಿ ನಕ್ಕೊಂಡು ಮತ್ತೆ ಬಂದು ಕೋಪದಲ್ಲಿ ಬೈದ್ಬಿಟ್ಟು ಹೋಗ್ತಾ ಇದ್ದೆ. ಆ ಕಡೆ ಆದ್ರೂ ಫ್ರಾಂಕ್ ಆದ್ರು ಅಲ್ಲ. ಇಲ್ಲೊಂದು ಫುಟ್ಬಾಲ್ ಲೈಟ್ ಓದಿಯೋದು ಬೇರೆ, ಇವ್ರು ಇಲ್ಲಿ ಬಂದು ಗಾಯ್ಸ್ ಲೈಟ್ ಬೇರೆ ಹೋಗ್ಬಿಟ್ಟೆ ಕೋಪದಲ್ಲಿ. ಆಮೇಲೆ ಚೆನ್ನಾಗಿ ಆಕ್ಟ್ ಮಾಡಿದ್ವಲ್ಲ, ಒರಿಜಿನಲ್ ಆಗಿ ಚೆನ್ನಾಗಿ ಮಾಡಿದ್ವಿ. ನಮ್ಮಮ್ಮ ಅಂತೂ ಫುಲ್ ಟೆನ್ಷನ್ ಆಗೋಗಿದ್ರು. ಇನ್ನೊಂದ್ ಸ್ವಲ್ಪ ತಿದ್ದಿದ್ರೆ ನನಗೆ ಬೈದಿರೋರು ಸರಿಯಾಗಿ. ಬೈಯೋದು ನಾನು, ಅವಳು ಬೈಯಲ್ಲ. ಏನಕ್ಕೆ
ತಪ್ಪು ಮಾಡ್ದವ್ರಿಗೆ ಬೈಬೇಕು. ಅಂದ್ರೆ ಇದೆಲ್ಲ ಆತರ ತಪ್ಪು ನಿಂದೆ ಇವಾಗಿದ್ದು. ಸೂಪರ್. ಹೌದು ಕರೆಕ್ಟ್. ಇನ್ನೊಂದೇನ್ ನಂದೇ ಗೊತ್ತಾ, ತಪ್ಪಿದ್ದು. ಟಿವಿದೆಲ್ಲ ಕೇಬಲ್ ನಾನು ಇವಾಗ ಅಲ್ಲಿ ಹೋಗಿ ತೆಗಿಬೇಕು. ಇವ್ರು ಟೆನ್ಷನ್ ಏನಪ್ಪ ಟಿವಿ ಇಲ್ಲ ನೀವು ಹಾಕೋಕ್ಕಾಗಲ್ಲ, ನಾನು ಕೇಬಲ್ ಬಿಚ್ಚಿಟ್ಟಿದೀವಿ. ಮುಂಚೆ ಬ್ಲಾಗ್ ಅಲ್ಲಿ ಮಾತಾಡಿದ್ವಿ ನಾವು, ನಮ್ಮಮ್ಮ ಏನೋ ವಿಡಿಯೋ ಮಾಡ್ಬೇಕು ಅಂತಲ್ಲ, ಅದಕ್ಕೆ ಹೋಗಿ ತೆಗಿಲಿಲ್ಲ. ವಿಡಿಯೋ ಮಾಡಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ, ಇದ್ ಮಾಡಿದ್ರು ಅಂತ ನೀನು ಕ್ಯಾಮ್ರಾ ನೋಡ್ಬಿಡ್ತೀಯ ಅಂತಾನೆ ನಾವು ವಿಡಿಯೋ ಮಾಡಕ್ ರೆಡಿ ಮಾಡಿದ್ವಿ. ಅಯ್ಯೋ ನಾನೆಲ್ಲ ಹುಡುಕ್ತೆ ಚಿನ್ನು, ಇಲ್ಲೂ ನೋಡ್ದೆ, ಇದು ನೋಡಿಲ್ಲ ನಾನು, ಸ್ಟ್ಯಾಂಡ್ ನೋಡಿಲ್ಲ ನಾನು. ಸೂಪರ್ 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 ಆಗಿರೋ ಜಾಗದಲ್ಲಿ ಇಟ್ಟಿದೀವಲ್ಲ, ಮಸ್ತಾಗಿತ್ತು. ಅಂತೂ ಇಂತೂ ನಮ್ಮಮ್ಮ ಪ್ರ್ಯಾಂಕ್ ಆದ್ರು, ಗಾಬರಿ ಪಡ್ಕೊಂಡು ನಮ್ದು ಪ್ರ್ಯಾಂಕ್ ಸಕ್ಸಸ್ ಆಯ್ತು ಗಾಯ್ಸ್. ಸೂಪರ್, ತುಂಬಾ ಖುಷಿ ಆಯ್ತು. ನೀವೇ ಮಾತ್ರ ಲಾಸ್ಟ್ ಸ್ವಲ್ಪ ಆದ್ರೂ ಚೆನ್ನಾಗಿತ್ತು ಒಂಥರ. ಸೂಪರ್ ಆಗಿತ್ತು. ಭಯ ಆಗಿತ್ತು. ನಮ್ಮಮ್ಮ ಫುಲ್ ಭಯ ಪಡ್ಕೊಂಡು ಇವಾಗ ವಿಡಿಯೋ ಕಾಲಲ್ಲೆಲ್ಲ ಅದೇ ನ್ಯೂಸ್. ನಮ್ಮ ಅಕ್ಕನಿಗೆ ಎಲ್ಲರಿಗೂ ಅದೇ ನ್ಯೂಸ್ ಹೇಳ್ತಾ ಇರ್ತಾರೆ. ಗಾಯ್ಸ್ ನಮ್ಮ ಅಮ್ಮಂಗೆ ಅಂತೂ ಇಂತೂ ಪ್ರ್ಯಾಂಕ್ ಮಾಡ್ಬಿಟ್ವಿ ಇಬ್ರು ಸೇರ್ಕೊಂಡು. ಸ್ವಲ್ಪ ಇನ್ನೂ ಜಾಸ್ತಿ ಹೊತ್ತು ಆಟ ಆಡ್ಸೋಣ ಅಂತ ಅನ್ಕೊಂಡ್ವಿ, ಬಟ್ ನಾವೇ ನಕ್ಬಿಟ್ವಿ. ಸ್ವಲ್ಪ ಅಲ್ಲಿ ಫ್ಲಾಪ್ ಆಯ್ತು ಅಷ್ಟೇ. ಬಟ್ ಆದ್ರೂ ಅಮ್ಮ ಪೂರ್ತಿಯಾಗಿ ಪ್ರ್ಯಾಂಕ್ ಆಗಿದ್ದಾರೆ ಅಲ್ವಾ ಅಮ್ಮ? ತಾನೇ? ಹೌದು, ಇವ್ರೆ ನಗೋಕ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇವ್ರ ಮುಖ ನೋಡ್ತಾ ಇದ್ರೆ ನಗು ಬಂದ್ಬಿಟ್ಟು. ಹಂಗೆ ಫಸ್ಟ್ ಟೈಮ್ ಅಲ್ವಾ ನನಗೆ ಎಕ್ಸ್ಪೀರಿಯನ್ಸ್ ಪ್ರ್ಯಾಂಕ್ ಮಾಡಿ, ಅದು ಕಷ್ಟ ಆಯ್ತು ಅಷ್ಟೇ. ಅದ್ ಬಿಟ್ರೆ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೀವಿ. ಮಾಡಿದೀರ ಅಮ್ಮನು. ಇಬ್ರು ಚೆನ್ನಾಗಿ ಮಾಡಿದೀವಿ, ಇಬ್ರು ಸಖತ್ತಾಗಿ ಮಾಡಿದೀವಿ ಗೈಸ್. ನೀವು ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವಂತೂ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀವಿ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ. ನೆಕ್ಸ್ಟ್ ಚಾಲೆಂಜ್ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೆಕ್ಸ್ಟ್ ಮತ್ತೆ ಸಿಗೋಣ. ಬೈ ಬಾಯ್, ಲವ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ